ಮತ್ತು ನೆನ್ನೆ ಬಂದಿದ್ರಲ್ಲ 500 ಜನ, ಅವ್ರು ಯಾರು? ಇವ್ರು ಕರ್ಕೊಂಬಂದರು. ನಾನು ನಾಳೆ ಕರ್ಕೊಂಬರಲ್ಲ, ಒಂದು 1000 ಜನನ. 1000 ರೂಪಾಯಿ ಕೊಟ್ಟರೆ 500 ಜನ ಬರ್ತಾರೆ, 2000 ರೂಪಾಯಿ ಕೊಟ್ಟರೆ 1000 ಜನ ಬರ್ತಾರೆ. ಇವೆಲ್ಲ ಈ ಪ್ರಾಕ್ಟೀಸ್ ನೋಡ್ಬಿಟ್ಟಿದ್ರಲ್ಲ. ಹಾಂ, ಈಗ ಅವ್ರ ಜೊತೆಗೆ ನಿನ್ನೆ ಬಂದಿದ್ರಲ್ಲ, ಆದರೆ ಎಷ್ಟೋ ಜನ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ಮಂತ್ರಿಗಳಿದ್ದಾರೆ ಸರ್, ಬೇಜಾರು ಮಾಡ್ಕೋಬೇಡಿ. ವೈಯಕ್ತಿಕವಾಗಿ ನಾನು ಕಾಲ್ ಲೀಸ್ಟ್ ಕೊಡ್ತೀನಿ ನಿಮ್ಗೆ, ಎಷ್ಟು ಜನ ಫೋನ್ ಮಾಡಿರಿ ನನಗೆ ಅಂತ. ಬಂದುಬಿಟ್ಟಿದ್ವಿ ಸರ್, ಕರೆದ್ರು, ನಾವೇನೋ ಸ್ವಲ್ಪ ಕಮಿಟ್ಮೆಂಟಲ್ಲಿ ಇರ್ತೀವಿ, ನೀವು ಟಿಕೆಟ್ ತಗೊಂಬರಿ ಸರ್ ಯಾರಿಗಾರ ಮುಸ್ಲಿಮ್ಸಿಗೆ. ಸಿ ದಿಸ್ ಈಸ್ ಅ ಪೊಸಿಷನ್. ಅದನ್ನು ನಾನು ಹೇಳ್ತಾರೆ ಮಲ್ಲಿಕಾರ್ಜುನ. ಸೀನಿಯರ್ ಲೀಡರ್ಸ್ ಗೊತ್ತಿದೆಯಾ ಇದು? ನಮಗೆ ಯಾರ ಮೇಲೂ ಓಪ್ಸೇ ಇಲ್ಲ ಅಂತ ನಾನು ಹೇಳ್ಬಿಟ್ನಲ್ಲ ಮುಂಚೆನೇ. ಸೊ ಅವರು ಕರೆಕ್ಟಾಗಿ ಇದ್ದಿದ್ರೆ, ಅವರು ಪ್ರಾಕ್ಟಿಕಲ್ ಆಗಿದ್ದೆ. ಆಮೇಲೆ ಪ್ರಾಬ್ಲಮ್ ಏನೇನು ಗೊತ್ತಾ, ಈ ಫ್ಯಾಮಿಲಿ ಪೊಲಿಟಿಕ್ಸಲ್ಲಿ ಇವರೆಲ್ಲರೂ ಫ್ಯಾಮಿಲಿ ಪೊಲಿಟಿಕ್ಸಲ್ಲಿ ಇದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಇನ್ಕ್ಲೂಡಿಂಗ್ ಡಿ ಕೆ ಸಾಹೇಬ, ಎಲ್ಲರೂ ಫ್ಯಾಮಿಲಿ ಪೊಲಿಟಿಕ್ಸ್. ಅವ್ರು ಯಾಕೆ ಕೇಳ್ತಾರೆ? ಅವ್ನು ಹೇಳ್ತಾನೆ, ನಿಮ್ಮ ತಮ್ಮ ಇಲ್ಲ, ನಿಮ್ಮ ಅಣ್ಣ ಇಲ್ಲ, ನಿನ್ನ ಮಗನ ಮಾಡಿಲ್ಲ, ನನ್ನ ಮಗನಿಗೆ ಯಾಕೆ ಕೊಡಲ್ಲ ಅಂತ ಕೇಳ್ತಾರೆ.